ಹಲೋ ಫ್ರೆಂಡ್ಸ್, ಇವತ್ತು ನಾನು ಪ್ಯಾಷನ್ ಫ್ರೂಟ್ ಹಣ್ಣಲ್ಲಿ ವೈನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈ ಹಣ್ಣನ್ನು ಶರ್ಬತ್ ಹಣ್ಣು ಅಂತ ಹೇಳ್ತಾರೆ, ಜ್ಯೂಸ್ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ವೈನ್ ಮಾತ್ರ ಅಲ್ಲ, ಜ್ಯೂಸ್ ಮಾಡ್ಬೋದು, ಸ್ಕ್ವಾಷ್ ಮಾಡ್ಬೋದು, ಐಸ್ ಕ್ರೀಮ್ ಕೂಡ ಮಾಡಬಹುದು. ಈ ಹಣ್ಣಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ವಿಟಮಿನ್ ಸಿ ಜಾಸ್ತಿ ಇದೆ. ಹಾಗೆ ಅತಿ ಹೆಚ್ಚು ನಾರಿನಂಶ ಹೊಂದಿರುವಂಥ ಹಣ್ಣು ಇದು. ಎಲ್ಲ ಹಣ್ಣಿಗಿಂತ ಹೆಚ್ಚು ಡಯಟ್ರಿ ಫೈಬರ್ನ ಹೊಂದಿರುವಂಥ ಹಣ್ಣು ಇದು. ಈ ಪ್ಯಾಷನ್ ಫ್ರೂಟಲ್ಲಿ 2 ವೆರೈಟಿ ಬರುತ್ತೆ. ಒಂದು ಈ ರೀತಿ ಯೆಲ್ಲೋ ಕಲರ್ ಆಗಿರುತ್ತೆ, ಇನ್ನೊಂದು ಹಣ್ಣು ಪರ್ಪಲ್ ಕಲರ್ ಆಗಿರುತ್ತೆ. ಇದನ್ನು ಕಾಯಿ ಇದ್ದಾಗ ತಿನ್ನಬಾರ್ದು, ಗಿಡದಲ್ಲೇ ಪೂರ್ತಿ ಹಣ್ಣು ಆದಮೇಲೆ ಕುಯ್ಬೇಕು. ಇಲ್ಲಿ ಪ್ಯಾಷನ್ ಫ್ರೂಟ್ ಹಣ್ಣುಗಳು ಜಾಸ್ತಿ ಸಿಕ್ಕಿದ್ರಿಂದ ನಾನು ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಹಣ್ಣುಗಳು ಸಿಗುತ್ತೆ ಅಷ್ಟರಲ್ಲೇ ಮಾಡ್ಕೋಬೋದು. ಹಣ್ಣು ಪೂರ್ತಿ ಯೆಲ್ಲೋ ಕಲರ್ಗೆ ಟರ್ನ್ ಆದಮೇಲೆ ನಾವು ಅದನ್ನು ಗಿಡದಿಂದ ಕುಯ್ಬೇಕು. ಆವಾಗ ಹುಳಿ ಎಷ್ಟಿರುತ್ತೋ ಅಷ್ಟೇ ಸಿಹಿನೂ ಇರುತ್ತೆ. ಅದಕ್ಕಿಂತ ಮುಂಚೆನೇ ಕುಯ್ದರೆ ಹುಳಿ ಜಾಸ್ತಿ ಇರುತ್ತೆ. ಗಿಡದಿಂದ ಕುಯ್ದ ಕೂಡಲೇ ಈ ಹಣ್ಣನ್ನು ಕಟ್ ಮಾಡಬಾರ್ದು. ಒಂದು 2-3 ದಿನ ಹಾಗೆ ಇಡಬೇಕು. ಆವಾಗ ಹಣ್ಣು ಸ್ವಲ್ಪ ಬಾಡಿದಂಗೆ ಆಗುತ್ತೆ. ಬಾಡಿದ ಮೇಲೆ ಹಣ್ಣಲ್ಲಿ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಆಗುತ್ತೆ. ಹಣ್ಣನ್ನು ಕಟ್ ಮಾಡಿದಾಗ ಅದ್ರ ಒಳಗಡೆ ತಿರುಳು ಈ ರೀತಿ ಇರುತ್ತೆ. ಈ ಹಣ್ಣಿನ ಪಲ್ಪ್ ಇದು. 1 ಸ್ಪೂನ್ ತಗೊಂಡು ಆ ಪೂರ್ತಿ ಪಲ್ಪ್ನ ಒಂದು ಬೌಲ್ಗೆ ಅಥವಾ ಯಾವುದಾದ್ರೂ ಮೆಜರ್ಮೆಂಟ್ ಕಪ್ಪಿಗೆ ಹಾಕಿಟ್ಕೋಬೇಕು. ಇದೇ ರೀತಿ ಎಲ್ಲ ಹಣ್ಣನ್ನು ಕಟ್ ಮಾಡಿಬಿಟ್ಟು ಬರೀ ಅದ್ರ ಪಲ್ಪ್ ಮಾತ್ರ ಹಾಕೋಬೇಕು. ಅದರ ಹಿಂದ್ಗಡೆ ವೈಟ್ ಕಲರ್ ಒಂದು ಲೇಯರ್ ಇರುತ್ತೆ, ಅದನ್ನು ಈ ಹಣ್ಣಿನ ಜೊತೆ ಹಾಕಬಾರ್ದು. ಹೀಗೆ ಎಲ್ಲ ಹಣ್ಣನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಪ್ಯಾಷನ್ ಫ್ರೂಟ್ ಹಣ್ಣಿನ ಪಲ್ಪು ಒಂದು ಬೌಲಷ್ಟು ಸಿಕ್ಕಿದೆ. ಯಾವುದೇ ಹಣ್ಣಿನ ವೈನ್ ಮಾಡಬೇಕಾದ್ರೆ ಆ ಹಣ್ಣಲ್ಲಿ ಸಿಹಿ ಅಂಶ ಎಷ್ಟಿದೆ ನೋಡಿಕೊಂಡು ನಾವು ಸಕ್ಕರೆನ ಹಾಕೋಬೇಕಾಗತ್ತೆ. ಈ ಹಣ್ಣಲ್ಲಿ ಸಿಹಿ ಎಷ್ಟಿದೆಯೋ ಅಷ್ಟೇ ಹುಳಿ ಇದೆ. ಹಾಗಾಗಿ ನಾವು ಸಕ್ಕರೆನ ಈಕ್ವಲ್ ಆಗಿ ತಗೋಬೇಕಾಗತ್ತೆ. ನನ್ನ ವೈನ್ ವಿಡಿಯೋಸಲ್ಲೆಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ, ಸಕ್ಕರೆ ಬದಲು ಬೆಲ್ಲ ಹಾಕೋಬೋದಾ ಅಂತ. ಬೆಲ್ಲ ಹಾಕೋಬೋದು, ಆದರೆ ಲಾಸ್ಟಲ್ಲಿ ಎಂಡ್ ಆಫ್ ದಿ ರಿಸಲ್ಟು ವೈನ್ ಟೇಸ್ಟ್ ಬರಲ್ಲ. ಬೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಪಾನ್ಕ ಟೇಸ್ಟ್ ಬರುತ್ತೆ. ವೈನ್ ಮಾಡೋದಕ್ಕೆ ಒಂದು ಗಾಜಿನ ಬಾಟ್ಲಿನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದ್ರ ಬದಲು ನೀವು ಗಾಜಿನ ಭರಣಿ ಕೂಡ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಬಾಟಲ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇವಾಗ ನಾನು ಹಣ್ಣನ್ನು ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ಮತ್ತು ಸಕ್ಕರೆನ ನಾವು ಎಷ್ಟು ತೊಗೊಂಡಿದ್ವಿ ಅಷ್ಟೇ ಕ್ವಾಂಟಿಟಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಹಾಕ್ಬೋದು, ಅಥವಾ ಆಕ್ವಾಗಾರ್ಡ್ ನೀರಾದರೆ ಡೈರೆಕ್ಟಾಗಿ ಹಾಕ್ಬೋದು. ಈ 3 ಒಂದು ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ 1 ಸ್ಪೂನ್ ಈಸ್ಟನ್ನ ನೀವು ಈ ಟೈಮಲ್ಲಿ ಹಾಕೋಬೋದು. ಈಸ್ಟ್ ಹಾಕೋದ್ರಿಂದ ವೈನು ತುಂಬ ಫಾಸ್ಟಾಗಿ ಫರ್ಮೆಂಟೇಷನ್ ಆಗುತ್ತೆ. ನೋಡೋಕ್ಕೆ ಈಸ್ಟ್ ಈ ರೀತಿ ಕಾಳುಗಳಿದ್ದಂಗಿರುತ್ತೆ. ಈ ಈಸ್ಟ್ ಹಾಕೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿದರೆ ವೈನ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಆದರೆ ನಾನು ಈ ವೈನ್ಗೆ ಈಸ್ಟ್ ಹಾಕ್ತಾ ಇಲ್ಲ. ಪ್ಯಾಷನ್ ಫ್ರೂಟಲ್ಲಿ ಆಲ್ರೆಡಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಆಗುತ್ತೆ. ಈ ವೈನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗಾಳಿ ಆಡದೇ ಇರೋ ಥರ ಮುಚ್ಚಿಡಬೇಕು. ಏರ್ ಟೈಟ್ ಇರೋಂಥ ಮುಚ್ಚಳ ಇರೋ ಬಾಟಲ್ಲೇ ತಗೋಬೇಕು. ಗಾಜಿನ ಭರಣಿ ಆದರೆ ಅದರಲ್ಲಿ ಮುಚ್ಚಳಗಳು ಟೈಟ್ ಇರಲ್ಲ. ಅದ್ರ ಮೇಲ್ಗಡೆ ನಾವು ಒಂದು ಬಟ್ಟೆನ ಹಾಕಿಬಿಟ್ಟು ಹಗ್ಗದಿಂದ ಟೈಟಾಗಿ ಗಾಳಿ ಆಡದೇ ಇರೋ ಥರ ಕಟ್ಟಬೇಕು. ಈ ವೈನನ್ನು ಪ್ರತಿ 2 ದಿನಕ್ಕೊಂದ್ಸಲ ಓಪನ್ ಮಾಡಿಬಿಟ್ಟು ಒಂದು ಸೌಟಿಂದ ಕ್ಲೀನಾಗಿ ಮಿಕ್ಸ್ ಮಾಡಿ ಪುನಃ ಅದೇ ರೀತಿ ಗಾಳಿ ಆಡದೇ ಇರೋ ಥರ ಟೈಟಾಗಿ ಕ್ಲೋಸ್ ಮಾಡಿಡಬೇಕು. ಇದೇ ರೀತಿ 21 ದಿನ ತನಕ ಪ್ರತಿ 2 ದಿನಕ್ಕೊಂದ್ಸಲ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿರೋ 3 ಇಂಗ್ರೀಡಿಯೆಂಟ್ಸು ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ವೈನಲ್ಲಿ ತುಂಬ ಬೇಗ ಗ್ಯಾಸ್ ಫಾರ್ಮ್ ಆಗ್ತಾ ಇರುತ್ತೆ. ನಾವು 2 ದಿನಕ್ಕೊಂದ್ಸಲ ಓಪನ್ ಮಾಡೋದ್ರಿಂದ ಆ ಗ್ಯಾಸ್ ಹೊರಗಡೆ ಹೋಗುತ್ತೆ. ಇಪ್ಪತ್ತೊಂದು ದಿನ ಆದಮೇಲೆ ವೈನ್ ರೆಡಿಯಾಗಿರುತ್ತೆ. ನಾವು ಅದನ್ನು ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡ್ಕೋಬೇಕು.
ಈ ವೈನ್ನ ಒಂದು ಕ್ಲೀನಾಗಿರೋ ಬಟ್ಟೆ ತಗೊಂಡು ಅದರಲ್ಲಿ ಸೋಸ್ಕೋಬೇಕು. ಇವಾಗ ವೈನ್ ಹಾಕಿಟ್ಟಿದ್ನಲ್ಲ ಅದೇ ಬಾಟ್ಲನ್ನು ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ. ಈ ಬಾಟಲ್ಗೆ ನಾವು ಈಗ ಫಿಲ್ಟ್ರ್ ಮಾಡಿರೋಂಥ ವೈನನ್ನು ಹಾಕಿಡಬೇಕು. ಈ ಫಿಲ್ಟ್ರ್ ಮಾಡಿರೋ ವೈನ್ನ ಒಂದು ವಾರದ ತನಕ ಇದೇ ಬಾಟ್ಲಲ್ಲಿ ಹಾಗೆ ಬಿಡಬೇಕು, ತಿರುಗಿಸೋ ಹಾಗಿಲ್ಲ. ಒಂದು ಸಲ ಹಾಕಿದ ಮೇಲೆ ಒಂದು ವಾರ ಆದಮೇಲೆ ಓಪನ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ವೈನು ತಿಳಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಂದು ವಾರ ಆದಮೇಲೆ ಈ ವೈನ್ನ ತೆಗೆದ್ಬಿಟ್ಟು ನಾವು ಯಾವ ಬಾಟಲಲ್ಲಿ ಸ್ಟೋರ್ ಮಾಡೋಕ್ಕಿಡ್ತೀವಿ ಆ ಬಾಟ್ಲಿಗೆ ತುಂಬಿಸ್ಬೇಕು. ವೈನ್ ತುಂಬಿಸ್ಬೇಕಾದ್ರೆ ಬಾಟಲ್ಗೆ ಫುಲ್ ತುಂಬಿಸ್ಬಾರ್ದು, ಮುಕ್ಕಾಲು ಭಾಗದಷ್ಟು ಮಾತ್ರ ತುಂಬಿಸ್ಬೇಕು. ವೈನಲ್ಲಿ ತುಂಬ ಬೇಗ ಗ್ಯಾಸ್ ಫಾರ್ಮ್ ಆಗ್ತಾ ಇರುತ್ತೆ. ಈ ಬಾಟಲ್ನ ಒಂದು ಸಲ ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ತುಂಬ ಹಾಕೋದ್ರಿಂದ ಬಾಟಲ್ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ಪ್ಯಾಷನ್ ಫ್ರೂಟ್ ಹಣ್ಣಿಂದ ವೈನ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.